ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಕೊಟ್ಟೆ ಇಡ್ಲಿ ಮಾಡ್ತಾ ಇದ್ದೇನೆ. ಇದು ಹಲಸಿನ ಮರದ ಎಲೆನ ಈ ರೀತಿ ಕೊಟ್ಟೆ ಮಾಡ್ತಾರೆ. ಸೇಮ್ ಇಡ್ಲಿಗೆ ಏನು ರುಬ್ಕೊಳ್ತೇವೆ ಅದೇ ರೀತಿ ಹಿಟ್ಟನ್ನು ರುಬ್ಕೊಂಡು ಇದರಲ್ಲಿ ಹಾಕಿ ಇಡ್ಲಿ ಪಾತ್ರೆಗೆ ಇಟ್ಟು ಬೇಯಿಸಿದ್ರೆ ಆಯಿತು. ನಾವು ಯಾವಾಗಲೂ ಹಬ್ಬಕ್ಕೆಲ್ಲ ಮಾಡ್ತಾ ಇರ್ತೇವೆ ಇದನ್ನ. ಮೊನ್ನೆ ಶನಿವಾರ ನೂಲುಣಿಮೆಗೆ ಮಾಡಬೇಕಿತ್ತು, ಆದರೆ ಮಾಡಲಿಲ್ಲ. ಇವತ್ತು ಸೋಮವಾರ ಮಾಡ್ತಾ ಇದ್ದೇನೆ. ನಿನ್ನೆನೇ ಹಿಟ್ಟನ್ನು ರುಬ್ಕೊಂಡಿದ್ದೆ. ನಮ್ಮಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ. ಈಗ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಈ ಕೊಟ್ಟೆಗಳನ್ನ ಇಡ್ತಾ ಇದ್ದೇನೆ. ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಇನ್ನೊಂದು 4 ಕೊಟ್ಟೆನ ಇಡ್ತಾ ಇದ್ದೇನೆ. ಇದು 20 ಮಿನಿಟ್ಸಲ್ಲಿ ಬೆಂದುಕೊಳ್ಳುತ್ತದೆ. ಅಷ್ಟರಲ್ಲಿ ವಾಕಿಂಗ್ ಹೋಗಿ ಬರೋಣ. ನಾನು ಇಲ್ಲಿಂದ ಇದು ನೋಡಿ, ಇದು ನಮ್ಮ ನಾಗರಕಟ್ಟೆ, ಕೇರಿ ನಾಗರಕಟ್ಟೆ. ಇಲ್ಲಿಂದ ವಾಕಿಂಗ್ ಸ್ಟಾರ್ಟ್ ಮಾಡೋದು. ಈ ರೋಡು ಹೈವೇ ಟಚ್ ಆಗ್ತದೆ. ಒಂದು ರೌಂಡ್ ಹೋಗಿ ಬರುವಷ್ಟರಲ್ಲಿ ಒಂದು 7 ನಿಮಿಷನಾದರೂ ಆಗ್ತದೆ. ಹಾಗಾಗಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದು. ಒಂದಿನ ವಾಕಿಂಗ್ ಹೋಗಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ, ಅಂದರೆ ಇಡೀ ದಿನ ಫ್ರೆಶ್ನೆಸ್ ಇರೋದಿಲ್ಲ. ಹಾಗಾಗಿ ನಾನು ಒಂದಿನನೂ ಮಿಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲಾದರೂ ಸ್ವಲ್ಪ ಮೈ ಹುಷಾರಿಲ್ಲ ಅಂದರೆ ಮಾತ್ರ ವಾಕಿಂಗನ್ನು ನಿಲ್ಲಿಸೋದು. ಈ ಕರಿಬೇವು ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಒಳ್ಳೆಯದಂತೆ, ತುಂಬ ಹೆಲ್ದಿ ಅಂತೆ. ಹಾಗಾಗಿ ಒಂದು ವಾರದಲ್ಲಿ ಒಂದು 2 ದಿನ ಆದರೂ ಹೀಗೆ ತಿಂತೇನೆ ವಾಕಿಂಗ್ ಹೋಗಿ ಮುಗಿಸಿ ಬಂದಮೇಲೆ. ಇವತ್ತು ಜ್ಯೂಸ್ ಮಾಡಲಿಲ್ಲ, ಜ್ಯೂಸ್ ಮಾಡುವಂಥದ್ದು ಎಂತ ಇರಲಿಲ್ಲ. ಮತ್ತು ಸ್ವಲ್ಪ ಏಳಲಿಕ್ಕೂ ಸ್ವಲ್ಪ ಲೇಟ್ ಆಯಿತು. ಜ್ಯೂಸ್ ಕುಡಿದು ಹೋಗೋವರೆಗೂ ವಾಪಸ್ ವಾಕಿಂಗ್ ಹೋಗಿ ಬರೋ ತನಕ ಲೇಟ್ ಆಗ್ತದೆ ಅಂತ ಹೇಳಿ ಇವತ್ತು ಜ್ಯೂಸ್ ಮಾಡಲಿಲ್ಲ. ಹಾಗಾಗಿ ಕರಿಬೇವು ಒಳಗಡೆ ಕಿಚನಿಗೆ ಬಂದೆ. ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟು ಹೋಗಿದ್ದೆ, ಕುಚ್ಚಲಕ್ಕಿ ಅನ್ನಕ್ಕೆ. ಈಗ ಅನ್ನನೂ ಆಯಿತು. ಈಗ ಬಾಗಿಸ್ಕೊಂಡೆ. ನಾನು ಪ್ಲೇಟ್ ಇಟ್ಕೊಂಡು ಬಾಗಿಸೋದಿಲ್ಲ, ಯಾಕಂದರೆ ಬಿಸಿ ಬಿಸಿ ಇರ್ತದೆ. ಮತ್ತು ಈ ಪಾತ್ರೆನೂ ಸ್ವಲ್ಪ ದೊಡ್ಡದಂತ ಹೇಳಿ, ಮತ್ತು ಈ ಬಟ್ಟೆಯಲ್ಲಿ ಕಟ್ಕೊಂಡು ಬಾಗಿಸಿದ್ರೆ ಟೆನ್ಷನ್ ಇರೋದಿಲ್ಲ. ಹಿಡ್ಕೊಂಡು ನಿಂತ್ಕೊಳ್ಬೇಕಂತ ಇಲ್ಲ. ಒಂದು ಸಲ ಹೀಗೆ ಕಟ್ಟಿ ಬಾಗಿಸಿದ್ರೆ ಆಯಿತು, ಚೆನ್ನಾಗಿರ್ತದೆ ಹೀಗೆ. ಈಗ ಈ ಕೊಟ್ಟೆ ಇಡ್ಲಿಗೆ ಚಟ್ನಿ ಮಾಡೋಣ ಅಂತ ಹೇಳಿ ಅರ್ಧ ಕಾಯಿ ತುರಿ, ಒಂದು 3 ಹಸಿಮೆಣಸಿನಕಾಯಿ ಮತ್ತು ಶುಂಠಿ, ಉಪ್ಪು ಮತ್ತು ಹುಣಸೆಹಣ್ಣು ಈ ರೀತಿ ರುಬ್ಕೊಂಡೆ. ಯಾವಾಗಲೂ ಈ ಕೊಟ್ಟೆ ಇಡ್ಲಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಯಾವುದು, ಶುಂಠಿ ಚಟ್ನಿ. ಯಾವಾಗಲೂ ಈ ಕೊಟ್ಟೆ ಇಡ್ಲಿ ಮಾಡಿದ್ರೆ ಈ ಶುಂಠಿ ಚಟ್ನಿನೇ ಮಾಡೋದು. ಈ ರೀತಿ ಬೆಂದುಕೊಳ್ಳುತ್ತೆ ನೋಡಿ. ಈ ರೀತಿ ಬಂದಿದೆ ಇಡ್ಲಿ. ಈಗ ನಾನು 9:30 ಟೈಮ್. ಈಗ ಮನೆಗೆ ಅಂಗಳ ಕಸ ಗುಡಿಸ್ಕೊಂಡು ಬಂದೆ. ಈಗ ಮನೆ ಕಸ ಗುಡಿಸ್ತಾ ಇದ್ದೇನೆ. ಯಾವಾಗಲೂ ಇದೇ ರೂಟೀನ್ ನಂದು. ಅನ್ನಗಂಗೆ ಸ್ಕೂಲ್ ಬಿಟ್ಟು ಬರೋದು, ಮತ್ತು ಅಂಗಳ ಕಸ ಗುಡಿಸ್ಕೊಂಡು ಒಳಗೆ ಕಸ ಗುಡಿಸೋದು. ಟೈಮ್ ಈಗ 11 ಗಂಟೆ. ಬಟ್ಟೆ ಒಗೆಯೋಣ ಅಂತ ಬಂದೆ. ಇವತ್ತು 2 ಬಕೆಟ್ ಬಟ್ಟೆ ಇದೆ. ಅಂದರೆ ಒಂದು ಈ ಬಕೆಟಲ್ಲಿ ಬೆಡ್ಶೀಟನ್ನು ನೆನೆಸಿದೆ. ಈ ಬಕೆಟಲ್ಲಿ ಡೈಲಿ ವೇರ್. ಇವತ್ತು ಏನು ಗಡ್ಬಡಿ ಇಲ್ಲ, ಹಾಗಾಗಿ ಹ್ಯಾಂಡ್ ವಾಶೇ ಮಾಡ್ತೇನೆ. ಬನ್ನಿ ಬೇಗ ಬಟ್ಟೆ ಒಕ್ಕೊಂಡು ಬರೋಣ. ಮಳೆನೂ ಬೀಳ್ತಾ ಇದೆ, ಸಣ್ಣ ಮಳೆ ಬೀಳ್ತಾ ಇದೆ. ಹಾಗಾಗಿ ಬೇಗ ಬಟ್ಟೆ ಒಕ್ಕೊಂಡು ಬರೋಣ. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಗೆಯೋ ಕಲ್ಲಿಗೆ ಸ್ವಲ್ಪ ಮಳೆ ತಾಗ್ತದೆ. ಹಾಗಾಗಿ ಬೇಗ ಒಕ್ಕೊಳ್ಬೇಕು, ದೊಡ್ಡ ಮಳೆಗೆ ಬರೋಕ್ಕಿಂತ ಮೊದಲೇ. ಮಳೆ ಸ್ವಲ್ಪ ಸಣ್ಣದಾಗಿ ಬೀಳ್ತಾ ಇತ್ತು. ನಾನು ಬೇಗ ಬಟ್ಟೆ ಒಕ್ಕೊಳ್ಳೋ ಅಂಥೇಳಿ ಬಟ್ಟೆ ಒಗಿಲಿಕ್ಕೆ ಬಂದೆ. ಕಿಚನ್ ಕೆಲಸ ಆಮೇಲೆ ಮಾಡಿದ್ರಾಯ್ತು, ಯಾಕಂದರೆ ಮಳೆ ಬಂದರೆ ಮತ್ತೆ ಬಟ್ಟೆ ಒಗಿಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಹಾಗಾಗಿ ಒಂದು ಸಲ ಈ ಹೊರಗಡೆ ಕೆಲಸ ಮುಗಿದ ಮೇಲೆ ಆಮೇಲೆ ಒಳಗಡೆನೇ ಕಿಚನ್ ಕೆಲಸ ಮಾಡ್ಬೋದು ಅಂಥೇಳಿ ನೋಡಿದೆ. ಆದರೂ ಸ್ವಲ್ಪ ಮಳೆ ಜೋರಾಗಿ ಬರೋ ಥರನೇ ಕಾಣಿಸ್ತಾ ಇದೆ. ಬಂದೇ ಬಿಡ್ತು ಜೋರು ಮಳೆ. ಮಳೆ ಜೋರು ಬಂತ ಹೇಳಿ ನಾನು ಒಳಗಡೆ ಬಂದೆ ಅರ್ಧಕ್ಕೆ ಬಿಟ್ಟು. ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸಲ ಕಿಚನ್ ಎಲ್ಲ ರೆಡಿ ಆಗ್ತದೆ. ಹಾಗಾಗಿ ಒಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ನನಗೆ ಅಡುಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಮತ್ತು ಫ್ರೆಶ್ ಇರಬೇಕು ಅಡುಗೆ ಮನೆ. ಹಾಗಾಗಿ ಈ ಕಡೆ ನಾನಿವತ್ತು ಮೊಗ್ಗೆಕಾಯಿ ಸಾರು ಮಾಡಬೇಕಂತ ಹೇಳಿ ಮೊಗ್ಗೆಕಾಯಿ ಮತ್ತು ತೊಗರಿಬೇಳೆ ಇದು 2 ನಮ್ಮತ್ತೆ ಕಟ್ ಮಾಡಿಕೊಟ್ಟಿದ್ರು. ಅದನ್ನ
ಕುಕ್ಕರಲ್ಲಿ ಹಾಕಿ ಬೇಯಿಸೋಣ ಅಂಥೇಳಿ ಈ ಕಡೆ ಮಸಾಲೆನೂ ಮಾಡಿಕೊಂಡೆ. ಮಳೆ ನಿಲ್ಲುವಷ್ಟರಲ್ಲಿ ಇದೆರಡು ಕೆಲಸ ಮುಗಿದ್ರೆ ಆಮೇಲೆ ಬಟ್ಟೆ ಒಗಿಲಿಕ್ಕೆ ಹೋಗೋದು ಆಗ್ತದೆ ಅಂಥೇಳಿ ಬೇಗ ಬೇಗ ಮಸಾಲೆನೂ ಮಾಡಿಕೊಂಡೆ. ಈಗ ಸ್ವಲ್ಪ ಮಳೆ ನಿಂತು ನಾನು ಮಳೆ ಬೀಳ್ತಾ ಇದೆ ಅಂಥೇಳಿ ಬಟ್ಟೆ ಒಗೆದು ಅರ್ಧಕ್ಕೆ ನಿಲ್ಲಿಸಿ ಕಿಚನಿಗೆ ಹೋದೆ. ಮಸಾಲೆ ಎಲ್ಲ ರುಬ್ಕೊಂಡೆ. ಈಗ ಮಳೆ ನಿಂತಿದೆ. ಈಗ ಮತ್ತೆ ಬಟ್ಟೆ ಒಗಿಲಿಕ್ಕೆ ಬಂದೆ. ಬಟ್ಟೆ ಒಗೆಯೋಣ. ಅಂತೂ ಮಳೆಯಲ್ಲೇ ಬಟ್ಟೆ ಒಗೆದಾಯಿತು. ಇಷ್ಟು ಬಟ್ಟೆ ಒಗೆದೆ ನೋಡಿ. ಈಗ ಇದೊಂದು 10 ಮಿನಿಟ್ಸಲ್ಲಿ ಡ್ರೈಗೆ ಹಾಕ್ತೇನೆ ಮಷೀನಲ್ಲಿ. ಮಳೆ ಒಣಗೋದಿಲ್ಲ ಅಲ್ವಾ, ಹಾಗಾಗಿ ಡ್ರೈರಿಗೆ ಹಾಕಿ ಆಮೇಲೆ ಒಳಗಡೆ ಒಣಗಿಸೋದು. ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ ಮಳೆ, ಹಾಗಾಗಿ ಈಗ ಮಷೀನ್ಗೆ ಹಾಕ್ತೇನೆ. ನೋಡಿದ್ರೆ ಕರೆಂಟು ಇಲ್ಲ. ಕರೆಂಟ್ ಬಂದಮೇಲೆ ಮಷೀನಿಗೆ ಹಾಕ್ತೇನೆ. ಈ ಕಡೆ ಇವತ್ತು ಪಾಲಕ್ ಪಲ್ಯ ಮಾಡೋಣ ಅಂಥೇಳಿ ಪಾಲಕ್ಕೆಲ್ಲ ನಮ್ಮ ಅತ್ತೆಯವರು ಕಟ್ ಮಾಡಿಟ್ಟಿದ್ರು. ಈ ಕಡೆ ಮಗೆಕಾಯಿ ಸಾರು ಕೂಡ ಆಗ್ತಾ ಬಂತು. ಇದಕ್ಕೆ ಒಗ್ಗರಣೆ ಕೊಡೋದು ಒಂದೇ ಇತ್ತು. ಒಗ್ಗರಣೆಗೆ ಸಾಸಿವೆ, ಹಿಂಗು, ಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಾಯಿತು. ಈ ಕಡೆ ಪಾಲಕ್ ಪಲ್ಯನೂ ರೆಡಿ ಆಯಿತು. ಪಾಲಕ್ ಪಲ್ಯ ರೆಸಿಪಿನ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಬೋದು ನೀವು. ಈಗ ಸಂಜೆ 7 ಗಂಟೆ. ನಾನು ನಮ್ಮ ಅತ್ತೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಆವಾಗ ನಾನು ಟಿ ವಿ ನೋಡೋದು ತುಂಬ ಕಡಿಮೆ, ಯಾವಾಗ ಅಪರೂಪಕ್ಕೆ. ಇವತ್ತು ಮಾತ್ರ ಕೂತ್ಕೊಂಡಿದ್ದೆ ನಾನು, ಇಲ್ಲಾಂದರೆ ಟಿ ವಿ ನೋಡೋದೇ ಇಲ್ಲ. ಆಮೇಲೆ ಸ್ವಲ್ಪ ಐರನ್ ಮಾಡೋದಿತ್ತು ಬಟ್ಟೆನೆಲ್ಲ. ಇದು ನಮ್ಮ ಮನೆಯವ್ರ ಶರ್ಟು. ನಾನು ಯಾವಾಗಲೂ ಡೈಲಿ ಎಲ್ಲ ಐರನ್ ಮಾಡೋದಿಲ್ಲ, ಯಾವಾಗಲಾದರೂ ಒಂದು ಸಲ ಮಾತ್ರ ಐರನ್ ಮಾಡೋದು. ನಾನು ಹೀಗೆ ಐರನ್ ಮಾಡ್ತಾ ಇದ್ದೆ. ನಮ್ಮ ಅತ್ತೆ ನಂದೊಂದು ಸೀರೆ ಇದೆ, ಅದನ್ನು ಸ್ವಲ್ಪ ಐರನ್ ಮಾಡಿಕೊಡು ಅಂತ ಹೇಳಿದ್ರು. ಅವ್ರ ಸೀರೆಗೂ ಐರನ್ ಮಾಡಿದೆ. ಈಗ ಟೈಮ್ ಈಗ 8 ಗಂಟೆ. 8 ಗಂಟೆ ಆಯಿತು. ಕಿಚನಿಗೆ ಬಂದೆ. ಇವತ್ತು ಯಾಕೋ ಊಟ ಮಾಡೋದು ಬೇಡ ಅನಿಸ್ತು. ಅಂದರೆ ರೊಟ್ಟಿ ಚಪಾತಿ ಏನು ಮಾಡ್ಕೊಳ್ಳೋದು ಬೇಡ ಅನಿಸ್ತು. ಲೈಟಾಗಿ ಏನಾದರೂ ತಿಂದ್ಕೊಳ್ಬೇಕು ಅನಿಸ್ತು. ಹಾಗಾಗಿ ರವೆ ಬೋಳು ಮಾಡ್ಕೊಳ್ತಾ ಇದ್ದೇನೆ. ನನಗಾಗಿ ಸ್ವಲ್ಪ ತುಪ್ಪ ಹಾಕಿ, ಒಂದೇ ಚಮಚ ತುಪ್ಪ ಹಾಕಿ ರವಾನ ಸ್ವಲ್ಪ ಹುರ್ಕೊಳ್ಬೇಕು. ಇದು ಈಸಿ, ತುಂಬ ಈಸಿ. ಅಂದರೆ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಬೇಕಂತಿಲ್ಲ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡೆ. ಹಾಗೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸಿ ಬೇಯಿಸ್ಕೊಂಡೆ. ರೆಡಿ ಆಯಿತು. ಬೋಳೆಲ್ಲ ಕುಡ್ದು ಆಯಿತು. ಈಗ ಎಲ್ಲರದ್ದು ಊಟನೂ ಕೂಡ ಆಯಿತು. ಪಾತ್ರೆ ಎಲ್ಲ ತೊಳೆದಾಯಿತು. ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.